ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಉಮೇಶ್ ಪಾವಡ. ನಾನಿವತ್ತು ನಿಂದೆ ನೋಡ್ತಿದ್ದೀರಾ, ಒಂದು ಕಡೆ ಬಾಳೆ ತೋಟ ಇದೆ, ಒಂದು ಕಡೆ ಬ್ಯಾಕ್ ಸೈಡು ಅಡಿಕೆ ತೋಟ ಇದೆ. ಸೊ ನಾನು ಯಾಕಪ್ಪ ಇವತ್ತಿದ್ದೀನಿ ಅಂದರೆ, ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮೊನ್ನೆ ನಾನು ನಮ್ಮ ಅಕ್ನೂರಿಗೆ ಹೋದಾಗ ಮಾಮ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ಬಿಟ್ಟು ಒಂದು 3 ದೊಡ್ಡ ಕಲ್ಲುಗಳ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಬಿಟ್ಟು ಏನೋ ಕಾಸ್ತಾ ಇದ್ದ. ನಾನು ಆಗ್ತಾನೆ ಎದ್ಬಿಟ್ಟು ಕಣ್ಣು ಉಜ್ಕೊಂಡು ಹೊರಗಡೆ ಬಂದು ಏನು ಮಾಮ ಇದು ಅಂತಂದು ಸುಮ್ಮನೆ ಇರಲಾರ್ದೆ ಕೇಳಿದೆ. ಆಗ ನಮ್ಮ ಮಾಮ ಹೇಳ್ತಾನೆ, ನೆಂಟ ಬಂದಿದ್ರಲ್ಲ ಅದಕ್ಕೋಸ್ಕರ ಡಿಕಾಕ್ಷನ್ ಕಾಸ್ತಾ ಇದ್ದೀನಿ ನಿನಗೋಸ್ಕರ ಕುಡಿಯೋಕ್ಕೆ ಅಂದ. ನನಗೆ ಶಾಕು. ಏನು ಮಾಮ ಸುಮ್ಮನೆ ಮಾಮ, ಹಂಗಲ್ಲ ನಾನು ಕೇಳಿದ್ದು ಯಾವ್ದು ಮಾಮ, ನಾನು ಎಂದೂ ನೋಡಿಲ್ಲ ಅದಕ್ಕೋಸ್ಕರ ಕೇಳಿದೆ ಅಂದ. ಅಡಿಕೆ ಕಾಸಿದ್ದೀನಿ ಕಣಯ್ಯ, ಅಡಿಕೆ ಬೇಯಿಸ್ತಿದ್ದೀನಿ ಅಂತಂದ. ಅಡಿಕೆ ಬೇಯಿಸೋದ, ಇದೇನು ಮಾಮ ಹಿಂಗೆ ಅಂತಿದೆಯಾ, ನಾನು ಎಂದೂ ನೋಡಿಲ್ಲ ಪ್ರೋಸೆಸ್ಸು, ಸ್ವಲ್ಪ ಅದು ಹೆಂಗೆ ಏನು ಅಂತಂದರೆ ನಾನು ಮಾಡ್ತಾ ಇರ್ತೀನಿ ನೀನು ನೋಡ್ತಾ ಇರು ಅಂತಂದ. ಸೊ ಆಯಿತು ಮಾಮ, ಅದು ಹೆಂಗೆ ಪ್ರೋಸೆಸ್ ಅಂತಂದ್ಬಿಟ್ಟು ನಾನು ಇವತ್ತು ಆ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ, ನೋಡೋಣ ಅದು ಯಾವ ಥರ ಮಾಡ್ತೀನಿ ಅಂತಂದ್ಬಿಟ್ಟು ಅಂತ ಹೇಳಿ ನಾನು ಅವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮಸ್ಕಾರ ಫ್ರೆಂಡ್ಸ್, ಇವತ್ತಿಂದು ವ್ಲಾಗ್ ಬಂದು ನಮ್ಮ ಮಾಮನೂರಲ್ಲಿ ಇರ್ತಕ್ಕಂಥ ಒಂದು ಅಡಿಕೆ ತೋಟದಲ್ಲಿ ಇರೋವಂಥ ಒಂದು ಫಾರ್ಮ್ ಹೌಸಲ್ಲಿ ನಮ್ಮ ಮಾಮ ಒಂದು ಅಡಿಕೆ ಬೇಯಿಸಿರೋಂಥ ಅದನ್ನು ಒಂದು ಹಾಲು ಹಚ್ಚೋ ಕಾರ್ಯಕ್ರಮ ಮಾಡ್ತಾಯಿದ್ರು. ಸೊ ಅದನ್ನು ವ್ಲಾಗ್ ಮಾಡಿದ್ದೀನಿ, ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟಪಡ್ತೀರ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ, ತಪ್ಪದೆ ಕೊನೆವರೆಗೂ ನೋಡಿ. ಎಲ್ರಿಗೂ ನಮಸ್ಕಾರ ಗಾಯ್ಸ್, ನಾನಿವತ್ತು ಒಂದು ಅಡಿಕೆ ತೋಟದಲ್ಲಿದ್ದೀನಿ. ಸೊ ಅಡಿಕೆ ತೋಟನ ಯಾವ ಥರ ಬಿಲ್ಡ್ ಮಾಡಿದ್ರು ಅಂತ ನೀವು ಹಿಂದೆ ಎಲ್ಲ ನೋಡ್ತಾ ಇರ್ಬೋದು. ಇದೆಲ್ಲ ಒಂದು 5-10 ವರ್ಷದ ಸ್ವಯಂ ಕೃಷಿ ಅಂತ ಹೇಳ್ಬೋದು, ರೈತನ ಕನಸು. ಸೊ ನಮ್ಮ ಹಿಂದೂ ಧರ್ಮಶಾಸ್ತ್ರಗಳಿಗೆ ಬೇಕು ಒಂದು ಎಲೆ ಅಡಿಕೆ, ಅದನ್ನು ಪೂಜೆ ಮಾಡಲು ಬಳಸೋದಕ್ಕೆ ಬೇಕು ಎಲೆ ಅಡಿಕೆ. ಹಾಗೆ ಒಂದು ಅಜ್ಜ ಅಜ್ಜಿ ತಾತ ಒಂದು ಹಾಕ್ಕೊಳ್ಳೋದಕ್ಕೆ ಬೇಕು ಎಲೆ ಅಡಿಕೆ. ಇಂಥ ಎಲೆ ಅಡಿಕೆನ ಯಾವ ಥರ ತಯಾರಿಸ್ತಾರೆ, ಈ ಅಡಿಕೆನ ತಯಾರಿಸೋ ವಿಧಿವಿಧಾನ ಏನು ನೋಡೋಣ ಬನ್ನಿ. ಸೊ ಅಡಿಕೆ ಗಿಡದಿಂದ ಕೊಯ್ದಿರ್ತಕ್ಕಂಥ ಅಡಿಕೆನ ಬಂದಿರೋ ಅಂಥ ಅಡಿಕೆ ತೊಗೊಂಡು ಬಂದು ಈ ಥರ ಚೆನ್ನಾಗಿ ಕುದಿಸಿ ಒಣಗಿಸ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊತಾರೆ. ಅದಾದಮೇಲೆ ಹಸಿಕಾಯಿನ ಕಿತ್ಕೊಬಂದಿರ್ತಕ್ಕಂಥ ಅಡಿಕೆ ಗೋಟು ಅಂತಾರೆ, ಅದನ್ನೆಲ್ಲ ತಗೊಂಡು ಬಂದು ಕುದಿಸ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಸಿರ್ತಕ್ಕಂಥ ನೀರಲ್ಲಿ ಸಪ್ರೇಟ್ ಎತ್ತಿಟ್ಬಿಟ್ಟು ಹಾಲು ಕಾಯಿಸ್ಬಿಟ್ಟು, ಇದನ್ನು ಹಾಲು ಅಂತಾರೆ, ಅಡಿಕೆ ಹಾಲು. ಈ ಒಂದು ಅಡಿಕೆ ಹಾಲನ್ನ ಹಚ್ಚೋ ಪ್ರೋಗ್ರಾಮ್ ಮಾಡ್ತಾರೆ. ಅಂಥ ಒಂದು ಅಡಿಕೆ ಮರದಲ್ಲಿ ಕಿತ್ಕೊಂಡು ಬಂದಂಥ ಒಂದು ಹಸಿ ಅಡಿಕೆನ ತಗೊಂಡು ಬಂದು ಇಂಥ ದೊಡ್ಡ ಕಡಾಯಲ್ಲಿ ಇಟ್ಬಿಟ್ಟು ಬೇಯಿಸ್ತಾರೆ. ಚೆನ್ನಾಗಿ ಬೇಯಿಸ್ಬಿಟ್ಟಿರ್ತಕ್ಕಂಥ ಬಂದಿರೋವಂಥ ನೀರೇ ಇದು ಅಡಿಕೆ ಹಾಲನ್ನ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಸೊ ಇದನ್ನು ಅದನ್ನೆಲ್ಲ ಲಾಟ್ಗಟ್ಟಲೆ ಕಿತ್ಕೊಬಂದಂಥ ಒಂದು ಅಡಿಕೆನ ಬೇಯಿಸ್ಬಿಟ್ಟು ಸಪ್ರೇಟ್ ಎತ್ತಿಟ್ಟಿರೋಂಥ ನೀರು ಇದು. ಇದನ್ನು ಸುಮಾರು 10 ದಿವಸ ಆದಮೇಲೆ ಮತ್ತೆ ಅಡಿಕೆನ ತಗೊಂಡು ಒಣಗಿರ್ತಕ್ಕಂಥ ಅಡಿಕೆ ತೊಗೊಂಡು ಬಂದು ಅದನ್ನು ಬೇಯಿಸೋ ಅಂಥ ಪ್ರಯತ್ನ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು. ಸೊ ಇದು ಅಡಿಕೆಗೆ ಹಚ್ಚೋ ಹಾಲನ್ನ ರೆಡಿ ಮಾಡಿದ್ದಾರೆ. ಇದನ್ನು ಬೆಳಗ್ಗೆಯಿಂದ ಒಲೆ ಹೊರಾಕಿ ಇದನ್ನೆಲ್ಲ ಸ್ವಲ್ಪ ಗಟ್ಟಿ ಮಾಡ್ತಾರೆ. ಆಮೇಲೆ ಒಣಗಿರೋ ಅಡಿಕೆಗೆ ತಗೊಂಡೋಗಿ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿ ಒಣಗಾಕ್ತಾರೆ. ಒಂದು ಸ್ವಲ್ಪ ಗಾಳಿಕೆ ಎಲ್ಲ ಕಲರ್ ಬರುತ್ತೆ. ಇದು ಬೇಯಿಸಿರೋಂಥ ಅಡಿಕೆ ಹಾಲು, ಅದು ಒಣಗಿಸಿರ್ತಕ್ಕಂಥ ಅಡಿಕೆ ಗೋಟ್ ಅಲ್ವ ಇದು, ಅಡಿಕೆ ಗೋಟು.
ಕೆಂಪಾಗುತ್ತಲ್ಲ. ನೀನಲ್ಲಿ ಅಲ್ಲಾಡಿಸ್ಬೇಕು. ಹಾಂ, ಎಷ್ಟು ಕೆಂಪಗಾಗ್ಬಿಡ್ತು ನಾನು. ಸ್ವಲ್ಪ ಸಾಕಾಗ್ತದೆ. ಸ್ವಲ್ಪ ಹಾಕ್ಲಾ? ಅದರೊಳಗೆ ಬಿಡಬೇಡ ಚೌಟ್ರೆಲ್ಲ ಇದಾರು ಕೈಯೆಲ್ಲ ಕರೆಕ್ಟ್. ಹಿಂಗೆ ಪ್ರತಿ ಬಾರಿನೂ ಒಣಗಿರೋವಂಥ ಅಡಿಕೆನ ತಗೊಂಡು ದೊಡ್ಡ ಒಂದು ಟಾರ್ಪಲಲ್ಲಿ ಹಾಕ್ಕೊಂಡು ಕುದಿಸಿರ್ತಕ್ಕಂಥ ಹಾಲನ್ನ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ಕೊತಾರೆ. ಆಮೇಲೆ ಆ ಕಡೆ ಈ ಕಡೆ ಹಿಡ್ಕೊಂಡು ಆ ಟಾರ್ಪಲಲ್ಲಿ ಒಳಗಡೆ ಇರ್ತಕ್ಕಂಥ ಒಂದು ಅಡಿಕೆನ ಮಿಕ್ಸ್ ಮಾಡೋದಕ್ಕೆ ಲೆಫ್ಟ್ ಟು ರೈಟ್ ಅಂತ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿರ್ತಕ್ಕಂಥ ಒಂದು ಅಡಿಕೆನ ತಗೊಂಡೋಗ್ಬಿಟ್ಟು ಒಂದು ಕಡೆ ಸುರಿದ್ಬಿಟ್ಟು ಅದನ್ನೆಲ್ಲ ಒಣಗೋದಕ್ಕೆಲ್ಲ ತಯಾರಿ ಮಾಡ್ಕೊತಾರೆ. ನೀವೀಗ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡಿರೋವಂಥ ಅಡಿಕೆನ. ಇಂಥ ಮಿಕ್ಸ್ ಮಾಡಿರ್ತಂಥ ಅಡಿಕೆನ ಚೆನ್ನಾಗಿ ಒಂದು ದಿನಗಳ ಕಾಲ ಪೂರ್ತಿಯಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನೆಲ್ಲ ಹಾಲು ಪೂರ್ತಿಯಾಗಿ ಡ್ರೈ ಆಗೋ ಥರ ಎಲ್ಲ ಅದನ್ನು ಬಿಸಿಲಲ್ಲಿ ಒಣಗಿಸೋ ಕಾರ್ಯಕ್ರಮ ಮಾಡ್ತಾರೆ. ನೋಡಿ ಯಾವ ಥರ ಕೆಂಪಗಾಗಿದೆ ಹಾಲು ಹಚ್ಚಿದ ತಕ್ಷಣ ಅಡಿಕೆ ಗೋಟು. ಓಕೆ ಗಾಯ್ಸ್, ನೀವು ಇಷ್ಟೊತ್ತು ನೋಡಿದ್ದೀರಾ ಅಡಿಕೆಗೆ ಯಾವ ಥರ ಹಾಲು ಹಚ್ಬಿಟ್ಟು ಯಾವ ಥರ ಅದನ್ನೆಲ್ಲ ಪ್ರೋಸೆಸ್ ಮಾಡ್ತಾರೆ ಅಂತಂದ್ಬಿಟ್ಟು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ತಪ್ಪದೆ ನಾನು ಅದಕ್ಕೆ ಕಾಮೆಂಟ್ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.